ಗೈಸ್ ನಮ್ದು ಆಗಿದೆ ಗೈಸ್, ನಮ್ಗೆ ಫುಲ್ ಆಗಿದೆ. ಪ್ರತಿಯೊಂದು ದಿನ ಅಲ್ಲಿದ್ದಾರೆ, ಹಾಕಿಲ್ಲ ಅವ್ರ ದಿನ. ಪಿ ಆರ್ ಎಲ್ಲೋಯ್ತಪ್ಪ, ಇದು ಆರ್ ಎ ಟಿ. ಖುಷಿ ಯಾವತ್ತು ಈ ಥರ ಕವರ್ ಇಟ್ಕೊಂಡ್ರೆ ನೋಡಿದೆ ನಾನು. ಹೇಳಿದ್ಮೇಲೆ ತಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಗೇಮು. ಸ್ಟಾರ್ಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ಈಗ ನಾನು ಒಂದು ವ್ಲಾಗ್ ಮಾಡೋಣ ಅಂತಿದ್ದೀನಿ. ಏನಪ್ಪ ವ್ಲಾಗ್ ಅಂತ ಅಂದರೆ ಚಾಲೆಂಜಿಂಗ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಇವಾಗ ಇವಾಗ ಏನಪ್ಪ ಅಂದರೆ ಖುಷಿ ನೇಮು ಮತ್ತು ನನ್ನ ನೇಮು, ಓಕೆನಾ, ಪ್ರತೀಕ್ಷಾ. ಸೊ ಆ ಒಂದು ಲೆಟರಿಂದ ನಾವು ಐಟಮ್ಸ್ನ ತೊಗೊಂಬರ್ಬೇಕು, ಓಕೆನಾ. ನಾವಿಲ್ಲೇ ಶಾಪ್ ಹತ್ರ ಬಂದಿದ್ದೀವಿ, ಇಲ್ಲಿ ಐಟಮ್ಸ್ನ ತೊಗೊಬೇಕು. ಸೊ ಐಟಮ್ಸ್ ತೊಗೊಳೋದು ಯಾವ ಥರ ಅಂತ ಅಂದರೆ PRATEEKSH ಒಂದೊಂದು ಐಟಮ್, ಆ ಥರ ಒಂದೊಂದು ಐಟಮ್ ತೊಗೊಬೇಕು, ಓಕೆನಾ. ಖುಷಿನೂ ತೊಗೊಬೇಕು, ನಾನು ತೊಗೊಬೇಕು. ಅವ್ರ ನೇಮಿಂದ, ಇವ್ರ ನೇಮಿಂದ ಇವ್ರು ತೊಗೊಬೇಕು, ನನ್ನ ನೇಮಿಂದ ನಾನು. ನನ್ನ ಹೆಸರಲ್ಲಿ SHIVRAJSB ಶಿವರಾಜ್ SB 9 ಲೆಟರ್ಸ್. ಪ್ರತೀಕ್ಷಾದಲ್ಲಿ ಬರೀ ಪ್ರತೀಕ್ಷಾ PRATEEKSH 9 ಲೆಟರ್ಸ್ ಹಂಗೆ ತೊಗೊಬೇಕು. ತೊಗೊಂಡಿರೋದು ಅಷ್ಟೇ ಅಲ್ಲ, ಈಗ ತೊಗೊಂಡಿರೋದಲ್ಲಿ ಯಾರು ಲೀಸ್ಟ್ ಅಮೌಂಟ್ ವರ್ತ್ ಇದೆ ಅಂತ ಹೇಳ್ತಾರೋ, ಟೋಟಲ್ ಅಮೌಂಟ್ ಕಮ್ಮಿ ಇರ್ಬೇಕು. ಯಾರು ಕಮ್ಮಿ ಇರ್ತಾರೋ ಅವ್ರು ವಿನ್, ಅವರಿಗೆ ಗಿಫ್ಟ್ ಏನಾದರೂ ಆಯ್ತು ಕೊಡಿಸ್ಬೇಕು. ಓಕೆ, ನನಗಂತೂ ಎಷ್ಟೊಂದು ದಿನ ಆಯಿತು ಈ ಏನದು ಚಾಲೆಂಜ್ ಬ್ಲಾಗ್ನ ಮಾಡಿ. ನೋಡೋಣ ಬನ್ನಿ, ಯಾರು ವಿನ್ ಆಗ್ತಾರೆ ಏನೋ. ಎಷ್ಟು ಲೀಸ್ಟ್ ಅಮೌಂಟ್ ತಗೊಳ್ಳೋದು ಅಂದರೆ ನನಗೆ ಕಷ್ಟನೇ, ಯಾಕೆಂದರೆ ಅಪ್ಪ ಹೆಂಗೆ ಹುಡ್ಕೋದು ಅಂತ. ನೋಡೋಣ ಬನ್ನಿ, ಸ್ಟಾರ್ಟ್ ಮಾಡೋಣ ಗೇಮು. ಸ್ಟಾರ್ಟ್. ಈಗ ಶಾಪ್ಗೆ ಬಂದಾಯಿತು. ನೋಡಿ ಖುಷಿನ ನೋಡಿ. ಇವಾಗ ನಾನು ಹೋಗ್ತೀನಿ, ಪ್ರತಿ ಅವ್ರ ಕಡೆ ಹೋಗ್ತಾರೆ. ಲೆಟ್ಸ್ ಸ್ಟಾರ್ಟ್ ಗೋ. ಬನ್ನಿ ಗೈಸ್, ಹೋಗೋಣ, ಬೇಗ ಬೇಗ ತೊಗೊಂಡು ಬರೋಣ. ಫಸ್ಟ್ ಲೆಟರ್ ಎಸ್ಸಿಂದ ಏನು ತೊಗೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಹೆಸರಲ್ಲಿ SH ಬರುತ್ತೆ, SHI. ಅಹಿಂದ ಏನು ತಗೋಣ, ಮೂಂಗ್ ದಾಲ್ ತೊಗೊತೀನಿ. ಬರೋದೇ ಇಲ್ಲ ನನ್ನಲ್ಲಿ, ಮೂಂಗ್ ದಾಲ್ ಅಂತೆ. ಶಾಪಿಂಗ್ ಎಲ್ಲ ಖುಷಿ. ನಿಂದು ಏನೇನು ತಗೊಂಡೆ? ನೀನೇ ನನ್ನ ಹಿಂದಿಂದೇನೆ ಬರ್ತಾ ಇದೆಯಾ? ನಾನು ಹೆಚ್ಚಿಂದ ಇದು ತೊಗೊಂಡೆ. ರೈಸ್ ಮಾಲ್ ಅಂತ 18 ರೂಪೀಸ್. ಶಿವರಾಜ್ SB ಬರುತ್ತೆ. ಬಿಯಿಂದ ಬೂತ್ ಚಿಪ್ಸ್ ತೊಗೊತಾ ಇದ್ದೀನಿ. ಬೂತ್ ಚಿಪ್ಸ್ ಇಲ್ಲ ಬಿಂಗೋ ತೊಗೊಳ್ಳ ಬೇಡ, ಇದೇ ಚೆನ್ನಾಗಿದೆ ಬೂತ್ ಚಿಪ್ಸ್. ಸದ್ಯಕ್ಕೆ ಇಷ್ಟ ಐಟಮ್ ತೊಗೊಂಡಿದ್ದೀನಿ. ಹುಡುಕಿ ಸಾಕಾಗೋಯ್ತು ಗಾಯ್ಸ್, ಸಿಗ್ತಾನೆ ಇಲ್ಲ. ಇಲ್ಲೇನೋ ಮಾಡ್ತಾ ಇದೆಯಾ? ಇಲ್ಲೇನು ಮಾಡ್ತಿದ್ಯಾ? ಫೈನಲಿ ಸಿಕ್ತು ಗೈಸ್. ಎಗ್ಸು 2 ತೊಗೊಂಡ್ಬಿಟ್ಟಿದ್ದೀನಿ. 5ಇಂದ ಇನ್ನೂ ಸಿಕ್ಕಿಲ್ಲ. 6ಇಂದ ಇದು ತೊಗೊಂಡೆ, ರವಾ ಇಡ್ಲಿ. ಇಲ್ಲಿ PR ಎಲ್ಲೋಯ್ತಪ್ಪ, ಇದು 6 PRAT. ಇಲ್ಲಿ VV ಸಿಕ್ತು, ವಿಮ್ ಸಿಕ್ತು ವಿಗೆ. EKSH A ಒಂದು ತಗೊಂಡ್ರೆ ಮುಗೀತು. ಇನ್ನೊಂದು 5ಇಂದ ಅಯೋಡಿಕ್ ಸಿಕ್ತು. ಯಸ್ ಫೈನಲಿ. ನೋಡಿ, ಇನ್ನೊಂದು A ತಗೊಂಡ್ರೆ ಮುಗೀತು ನಂದು. ನಿಂದು ಆಯ್ತಾ ಇಲ್ಲ? ಬ್ಯಾಗಲ್ಲಿ ನಿಂದು ನಂದು ಮುಗೀತು. ಇನ್ನೊಂದು ಎಷ್ಟು ತೊಗೊಂಡ್ರೆ ಮುಗೀತು. ಏನಾದ್ರು ಸಜೆಸ್ಟ್ ಮಾಡೋದು. ಗೈಸ್ ನಮ್ದು ಆಗಿದೆ ಗೈಸ್, ನಂದು ಫುಲ್ ಆಗಿದೆ. ಪ್ರತಿಯೊಂದು ದಿನ ಅಲ್ಲಿದ್ದಾರೆ, ಹಾಕಿಲ್ಲ ಅವ್ರ ದಿನ. ಏನಿದು? ಅವಾಗಲೇ ಆಯಿತು. ಡಿಮಾರ್ಟ್ ಪ್ರಸಾದ ತಿಂತ ಇದ್ದೀನಿ. ನಾನೇ ವಿನ್ನು. ನಿನಗೆ ಟೈಮ್ ತೊಗೊಂಡ್ರೆ ನಾನೇ ವಿನ್ನು. ನಂದಾಯಿತು. ಬೇಗ ಹೇಳ್ತಾ ಇದ್ದೀನಿ. ಈಯಿಂದ ಏನು ತೊಗೊಳ್ಳೋ ಅಂದರೆ ಎಕ್ಸೋ ತೊಗೋ ಅಂತ ನಾನೇ ಹೇಳಿದ್ದೀನಿ. ತೊಗೊತಾ ಇಲ್ಲ ಆದರೆ ಬೇಗ ನಂದೆಲ್ಲ ಆಯಿತು.
ನಂದೆಲ್ಲ ಆಯಿತು, ಆದರೆ ಕಮ್ಮಿಲೇ ತೊಗೊಬೇಕು. ನೀನೇ ಕಮ್ಮಿ ಅಲ್ಲೇ ಇದೆ ಫುಲ್ ಪ್ರತಿ ನೋಡೋಣ ಬನ್ನಿ ಏನೇನಿದೆ ಅಂತ. ಏನಕ್ಕಿಲ್ಲ, ಎಕ್ಸು ಇರೋ ಕಡೆ ಇರುತ್ತೆ, ನನಗೆ ಕಾಣಿಸ್ತು. ಅಲ್ಲಿಲ್ವಾ? ಇವ್ರಿಗೆ ಹೋಗಿ ಹೋಗಿ ಚಾಲೆಂಜ್ ಕೊಟ್ಟರೆ ನಾನೇ ವಿನ್ ಆಗೋದು ಗೈಸ್. ಸೋಪ್ ತಗೊಳ್ಳೋ ಬಾಕ್ಸ್ ತೊಗೊಂಬಿಡ, ಅದು ವಿಮ್ಮದು. ಫೈನಲಿ ಮುಗೀತು ಗೈಸ್. ಇಷ್ಟು ತೊಗೊಂಡಿದ್ದೀನಿ. ಖುಷಿ ಅಷ್ಟು ತೊಗೊಂಡಿದ್ದಾರೆ. ಖುಷಿಯಿಂದನೇ ಇರಬೇಕು, ಯಾಕೆ ಅಂದರೆ ಅವರು ಫುಲ್ಲು ಚೇಂಜಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ಚೇಂಜಸ್ ಮಾಡೋಂಗಿಲ್ಲ ಒಂದ್ಸರಿ ತೊಗೊಂಡ್ಮೇಲೆ. ಇಷ್ಟಾಗಿದೆ, ಬನ್ನಿ ನೋಡೋಣ ಯಾರು ಜಾಸ್ತಿ ತಗೊಂಡಿದ್ದಾರೆ ಅಂತ. ದೊಡ್ಡ ಸಾಧನೆ ಮಾಡಿಕೊಂಡು ಬರುತ್ತಾ ಇರುವ ಪ್ರತೀಕ್ಷಾ ಎಸ್.ಟಿ ಅವರು ನಂದು ತೊಗೊಂಡಾಯ್ತು. ಪ್ರತಿಯವರು ಬರ್ತಾ ಇದ್ದಾರೆ. ಓ, ನಂದೇ ಜಾಸ್ತಿ ಇರೋ ಥರ ಯಾಕೆ ಫೀಲ್ ಆಗ್ತಾಯಿದೆ. ನೋಡೋಣ ಬಿಲ್ ಎಷ್ಟಾಯಿತು ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ. ಎಷ್ಟಾಯ್ತು ಚೆನ್ನ? ಫೈನಲಿ ಎಲ್ಲ ತಗೊಂಡಾಯ್ತು. ಖುಷಿ ಯಾವತ್ತು ಈ ಥರ ಕವರ್ ಇಟ್ಕೊಂಡ್ರದೇ ನೋಡಿದೆ ನಾನು. ಅಲ್ಲಿ ಶಾಪಿಂಗ್ ಹೆಂಗಿತ್ತು ಖುಷಿ? ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಮೂಟೆ ಕಟ್ಕೊಂಡು ಎಲ್ಲ ಹೋಗ್ತಾ ಇದೆಯಾ? ಊರ್ ಕಡೆ ಹೊಂಟ್ಯಾ? ಸುಮ್ಮನೆ ಏನು ಬ್ಯಾಗ್ ತೊಗೊಳೋದು ಅಂತ ಎಲ್ಲ ಚಿಕ್ಕ ಚಿಕ್ಕದು, ಅದಕ್ಕೆ. ನಂದು ಇಷ್ಟಿದೆ. ನನ್ನ ಥಿಂಗ್ಸ್ ಅಂದರೆ ಕಮ್ಮಿ ಥರ ಫೀಲ್ ಆಗ್ತಾ ಇದೆ. ನೋಡೋಣ ಅಲ್ಲಿ ರೇಟ್ ಏನೋ ಗೊತ್ತಿಲ್ಲ. ಎಷ್ಟು ಗೊತ್ತಿಲ್ಲ, ಮನೆಗೆ ಹೋಗಿ ಹೇಳ್ತೀನಿ ಬಾ. ಸರಿ ಗೈಸ್, ಆಯಿತು. ಬೇಗ ಮನೆಗೆ ಹೋಗ್ಬಿಟ್ಟು ಯಾರು ಏನೇನು ತಂದ್ವಿ, ಎಷ್ಟು ವರ್ತಾಯಿತು, ಇಬ್ಬರಲ್ಲಿ ಯಾರು ಕಮ್ಮಿ ಅಮೌಂಟಿಂದ ತಂದಿರೋದು ಅಂತ ನೋಡೋಣ. ಓಕೆನಾ? ಬನ್ನಿ ಹೋಗೋಣ ಬೇಗ ಮನೆಗೆ. ನೋಡಿ ಗೈಸ್, ಇಲ್ಲಿ ಹೆಂಗೆ ಫುಲ್ ಇದು ಪ್ಯಾಕಾಗಿ ಹಿಡ್ಕೊಂಡ್ರೆ ಯಾರು ಹಿಡ್ಕೊಂತಾರೆ ಅದನ್ನ? ನೀನು ಏನೋ ಇಷ್ಟ ಇದೆ. ಹಂಗೆಲ್ಲ ನೋಡಂಗಿಲ್ಲ. ತಗೊಂಡೋಗ, ನಂದೇ ಜಾಸ್ತಿ ಆಗುತ್ತೆ. ಯಾಕೆ? ಇವನು ಗೈಸ್, ಲಾಸ್ಟ್ ಟೈಮು ನಾನೇ ವಿನ್ ಆಗಿದ್ದು. ಮಿಸ್ ಆಗ್ಬಿಟ್ಟು ಇವನು ವಿನ್ ಆದೆ ಅಂತ ಹೇಳ್ದೆ. ಅಂತ ಒಳ್ಳೆ ಮನ್ಸಿದೆ ಗೈಸ್ ನನ್ನಲ್ಲಿ, ಅಂತ ಒಳ್ಳೆ ಗೈಸು ಅಥವಾ ಒಳ್ಳೆ ಮನ್ಸು. ಈಗಲೂ ನನಗೆ ಅನ್ಸಿದ ಪ್ರಕಾರ ನಾನೇ ವಿನ್ ಆಗೋದು ಅಂತ. ಲೆಟ್ಸ್ ಸಿ. ರವಾ ಇಡ್ಲಿ ಎಲ್ಲ ತಗೊಂಡೇನು ಗೈಸು? ರವಾ ಇಡ್ಲಿ ಅಪ್ಪ ನೋಡಿದೆ ನಾನು, ಅವಾಗಲೇ ಅನ್ಕೊಂಡೆ ರವಾ ಇಡ್ಲಿ ಮಾಡಕ್ಕ. ಗೊತ್ತಿಲ್ಲ. ರಾಜ್. ಫೈನಲಿ ನೋಡಿ, ಗಂಟು ಮೂಟೆ ಕಟ್ಕೊಂಡು ಮನೆಗೆ ಬಂದ ಖುಷಿ. ಫೈನಲಿ ಗಂಟು ಮೂಟೆ ಕಟ್ಕೊಂಡು ಬಂದಿನ ಗೈಸ್. ಅಪ್ಪ ಸುಸ್ತಾಗೋಯ್ತು ಗೈಸ್. ನಂದು ಯಾವುದು? ನಂದಿದು. ಬನ್ನಿ ಸರ್ ಬೇಗ. ಎಷ್ಟಾಯ್ತು ಹೇಳಿ ಅಮೌಂಟು? ಓಪನ್ ಮಾಡ್ರಿ, ತೋರಿಸ್ರಿ ಏನೇನು ತೊಗೊಂಡಿದ್ದೀರಾ. ಟೇಬಲ್ ಮೇಲೆ ಇಡಿ ಎಲ್ಲ. ಕುಡಿಯೋದು ಗಿಡೋದ್ರೆಲ್ಲ ತಗೊಂಡಿದ್ದೀರಾ ಅಂದ್ರೆ ನೀವು? ನಾನು ನನ್ಗೆ ಕವರಲ್ಲಿ ಮೆಚ್ಯೂರ್ಡ್ ಮೆನ್ ತರ ಥಿಂಕ್ ಮಾಡಿದ್ದೀನಿ. ಮನೆಗೆ ಏನೇನು ಬೇಕು ನಾನೇನು ಮಾಡಿದ್ದೀನಿ ಮತ್ತೆ? ನಾನು ಸುಮ್ಮನೆ ಏನೇನೋ ತಗೊಂಡಿಲ್ಲ. ನಾನು ಸುಮ್ಮನೆ ಏನೇನೋ ತಗೊಂಡಿಲ್ಲ ಗೈಸ್, ನೀವು ನೋಡ್ತಿರಲ್ಲ. ಆಯ್ತು ತೋರಿಸಿ. ಟೋಟಲ್ ಬಿಲ್ಲೇ ಇರುತ್ತೆ ಅಲ್ವಾ? ಫಸ್ಟ್ ನಾವು ಒಂದು ಸ್ವೀಟ್ ತಿನ್ಬಿಟ್ಟು ಸ್ವೀಟ್ ಆಗಿ ಸ್ಟಾರ್ಟ್ ಮಾಡೋಣ. ನಮ್ಮ ಬಿಲ್ ಇಲ್ಲಿದೆ, ನೋಡ್ಕೊಂಡ್ಬಿಡಿ ಎಷ್ಟಾಗಿದೆ ಅಂತ. ತೋರಿಸ್ಬಿಡ್ತೀನಿ ಬಂದ್ಬಿಟ್ಟು. ಇಷ್ಟೊಂದು ಆಗಿದೆ ಚಿನ್ನ, ನಿನ್ ಕಮ್ಮಿ ಆಯ್ತು ಇಡು. ಹಂಗೆಲ್ಲ ಫಸ್ಟಿಂದ ನಿನ್ನ ಲಿಂಚಿಲ್ ಪ್ರಕಾರ ಇಡು ಎಷ್ಟಾಯ್ತು ಅಂತ. ಪಿ ಇಂದ ಏನು ತಗೊಂಡೆ? ಪಿ. ನಾನು ಹೇಳ್ತೀನಿ ಒಂದೊಂದೇ ತೆಗಿ. ಪಿ ಇಂದ ಏನು ತಗೊಂಡೆ? ಪಿ ಇಂದ ಪರ್ಕ್ ತಗೊಂಡೆ. ಸ್ವೀಟ್ ಸ್ಟಾರ್ಟ್ ಮಾಡೋಣ ಅಂತ. ಪಿ. ಆರಿಂದ ಏನು ತಗೊಂಡೆ? ಆರಿಂದ ಇದು ಬಂದು ಸಾಸಿವೆ ಥರ ನೋಡಿದ್ರಾ? ಇದಕ್ಕೆ ನಾವು ಸಾಸಿವೆ ಅಂತೀವಿ, ಇವು ರೈನ್ಸ್ ಅಂತ ಅಂದ್ಬಿಟ್ಟು ಎಲ್ಲಾದು ಬಂದ್ಬಿಡುತ್ತೆ. ತೋರಿಸ್ತೀನಿ ಗೈಸ್, ಅದನ್ನ ನಿಮ್ಗೆ ಕ್ಲಿಪ್ ಹಾಕ್ತೀನಿ. ಅದು ನಿಮ್ಗೆ ಅಂತಾರೆ ಅಂತಾನೆ ಅದನ್ನ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಏನಂತ? ಇದು ನೇಮ್ನ. ಏನು ನೇಮ್ ಇದು? ಇದ್ರದ್ದು ಸಾಸಿವೆ ಏನಕ್ಕೆ ಏನಂತಾರೆ ಇಂಗ್ಲಿಷ್ ಫಸ್ಟ್ ಇಂಗ್ಲಿಷ್ ವರ್ಡ್ ರೈನ್ಸ್. ಹೌದಾ? ಸ್ಮಾಲ್ ಅಂತ ಕರೀತಾರೆ. ಓಕೆ ಓಕೆ. ಸೊ ಅದಕ್ಕೆ ಆಯ್ತು. ಪಿ ಆರ್ ಎ ಇಂದ ನಾನು ಹೇಳಿದ್ಮೇಲೆ ತಗೊಂಡಿದ್ದು. ಏನಿಲ್ಲ, ಇದು ಪಾಪ್ಕಾರ್ನ್. ಎ. ಪಿ ಆರ್ ಎ. ಟಿ ಇಂದ ಟ್ರೀಟ್. ಕ್ರೀಮ್ ಬಿಸ್ಕೆಟ್, ಕ್ರೀಮ್ ಬನ್ನು. ಓಕೆ, ಟ್ರೀಟ್. ಡಬಲ್ ಇ.
ಇದು ನಾನು Double ಹೇಳಿದ್ದು E ಇಂದ ಸೀರಿಯಸ್ ಆಗಿ ನಾನು ಹೇಳಿದ್ದು ಹುಡುಕ್ತಾ ಇಲ್ಲ ಲಾಸ್ಟ್ ನಾನು ಟಿಪ್ ಹಾಕ್ತೀನಿ ಎಕ್ಸೋ ಎಲ್ಲಿದೆ ಎಕ್ಸೋ ಅಂತಾನೆ ಗೊತ್ತಿಲ್ಲ ಈ ಇಂದ ಹುಡುಕ್ತಾ ಇದ್ದೀನಿ ನಾನು ಎಕ್ಸೋ ಅಂತ ಹೇಳಿದ್ದು ಆಯ್ತು 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 ಲವರಿಗೆ ಹೇಳಿದ್ದೆ ಇರ್ತಾರೆ ಲವರ್ ಕಷ್ಟ ಆಗ್ಲೇ ಹೇಳಿದ್ದೆ ಲವರ್ ಕಷ್ಟ ಲವರ್ ಅಲ್ಲ ಡಬಲ್ ಇ ಕೆ ಕೆ ಫಾರ್ ಕಿಸಾನ್ ಕಿಸಾನ್ ಜಾಮ್ ಕೆ ನಾನ್ ಜಾಮ್ ಅಂತ PRAGEE ಜಾಮ್ ಅನ್ನಲ್ಲ ಕಿಸಾನ್ ಜಾಮ್ ಅಂತಾರೆ ಹಂಗಾರೆ ಇದನ್ನ ಸ್ವೀಟ್ ಕಾರ್ನ್ ಅಂತಾರೆ ಯಾಕೆ ನೇಮು ಅದ್ರಲ್ಲಿ ಇದೆಯಲ್ಲ ಜಾಮ್ ಅಂತಾನೆ ಏನ್ ಜಾಮ್ ಅಂದ್ರೆ ಕಿಸಾನ್ ಜಾಮ್ ಅಂತ ಕರೆಯೋದು ಅದನ್ನ ಇದನ್ನ ಪಾಪ್ಕಾರ್ನ್ ನಿಮ್ಮ ಹತ್ರ ಅಲ್ಲ ಅದೆಲ್ಲ ರಾಂಗ್ ಏನ್ ಹೇಳೋದು ಕೆ PRATEE ಕೆ ಎಸ್ ಸಂತೂರ್ ಸಂತೂರ್ ಅಂದ್ರೆ ಈಗ ಸೋಪ್ ಅಂತಾನೂ ಕರೀತಾರೆ ಸಂತೂರ್ ಅಂತ ನೇಮು ಸಂತೂರ್ ಸೋಪ್ ಅಂತ ಹೇಳ್ತಾರಲ್ವಾ ನೇಮ್ ಅಂತ ಹುಡುಕ್ತಾ ಇರೋದು ಪ್ರತೀಕ್ಷಾ ನೇಮ್ ಪ್ರತೀಕ್ಷಾ ಅನ್ನೋ ಹುಡುಗಿ ಇದಕ್ಕೆ ಜಾಮಿಗೆ ಹೆಸರೇ ಇಲ್ಲ ಅಂದ್ರೆ ಏನು ಹಿಂಗೆಲ್ಲ ಇಲ್ಲ ಏನ್ ಜಾಮ್ ಅದು ಇದು 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 ಏನಿದು ಇದು ಬನ್ ಇದು ಟ್ರೀಟ್ ಅಲ್ಲ ಟ್ರೀಟ್ ಅಂತ ಏನಂತಂದೆ ಟ್ರೀಟ್ ಅಂತ ಏನಂತಂದೆ ನಿನ್ನ ಬನ್ ಅಂತ ಕೊಟ್ರೆ ನಾರ್ಮಲ್ ಬನ್ನು ಕೊಡ್ತಾರೆ ಆಯ್ತು ಆಯ್ತು ನೆಕ್ಸ್ಟ್ ಸಂತೂರ್ ಎಸ್ ಆದ್ಮೇಲೆ ಎರಿಟಬಲಿ ಕೆ ಎಸ್ ಎಚ್ ಎಸ್ ಹೆಚ್ ಶಾ ಪ್ರತೀಕ್ಷಾ ಹೆಚ್ ಚಿಂದ ಏನದು ಹಲ್ದಿರಾಮ್ಸ್ ಮಿಕ್ಸ್ಚರ್ ನನಗೆ ಬೇಕಾಗುತ್ತೆ ಅದನ್ನ ನೆನ್ಪು ಮಾಡ್ಕೊಂಡೆ ತಂದೆ ಗೈಸ್ ಮಿಕ್ಸರ್ ಬೇಕು ಬೇಕು ಅಂತಾನೆ ನೆನ್ಪು ಮಾಡ್ಕೊಂಡು ತಂದೆ ಆಚಿ ಗರಂ ಮಸಾಲ ಆಚಿ ಏನಿದೆ ಪ್ರತೀಕ್ಷಾ ಎಸ್ ಗೆ ಓಕೆ ಡನ್ ಆಲ್ ಡನ್ 1 2 3 4 5 6 7 8 9 ಬಿಲ್ ಎಷ್ಟಾಯ್ತು ಇದಿಷ್ಟು ನಿಂದು ನೀನ್ ತಗ ನೋಡ್ಬಿಟ್ಟಿದ್ಯಾ ಬಿಲ್ ನಾಳೆ ಇಲ್ಲಪ್ಪ ನಾನಲ್ಲಿ ನೋಡಿದ್ದೀನಿ ನನ್ನ ಬಿಲ್ ಬಂದ್ಬಿಟ್ಟು 188 rupees ಇನ್ನೇನು ಮತ್ತೆ 188 rupees ಇದು ಸಂಸಾರಸ್ಥೆಯ ಲಕ್ಷಣ ಆಯ್ತಾ ನಿಂದೆಷ್ಟು ತೋರ್ಸಬೇಡವಾ ನಿಂದು ಜಾಸ್ತಿ ಆಗಿದೆ ಕಮ್ಮಿ ಆಗಿರುತ್ತೆ ಗೈಸ್ ಬಿಲ್ಡಪ್ ಕೊಡ್ತಾನೆ ಬಟ್ ಆದ್ರೆ ನಾನು ಖರ್ಚು ಮಾಡ್ತೀನಿ ನನಗೆ ಇಷ್ಟವಾಗಿರೋದು ತಗೊಂತೀನಿ ಗೈಸ್ ಪರವಾಗಿಲ್ಲ ಇಷ್ಟಪಡೋದೆ ನಮಗೋಸ್ಕರ ಸೊ ಇವಾಗ ನನ್ನ ಖುಷಿ ನೋಡೋಣ ನಮ್ದೆಲ್ಲ ಬಾಕಿ ಅಲ್ಲೇ 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 ಇರಲಿ ನಾನು ಮುಂದಿಡ್ತೀನಿ ಫಸ್ಟ್ ನಮ್ದೇನು ಹೆಸರು ಎಸ್ಸಿಂದ ಏನು ಎಲ್ಲೋ ನಾ ಜಾಸ್ತಿ ರೇಟಿಂಗ್ ತೊಗೊಂಡ್ಬಿಟ್ಟಿನಿ ಗೈಸ್ ಎಸ್ ಎಸ್ಸಿಂದ ನಾನು ಸ್ವೀಟ್ ಸ್ಟಾರ್ಟ್ ಮಾಡೋಣ ಅಂತ ಸ್ನೀಕರ್ಸ್ ತೊಗೊಂಡೆ ಎಸ್ ಎಚ್ ಹೆಚ್ಚಿಂದ ಹ್ಯಾಪಿ 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 ಎಸ್ ಎಚ್ ಐಯಿಂದ ಫಸ್ಟಿಗೆ ಏನೋ ಬೇರೆ ತಗೊಂಡಿದ್ದೆ ಪ್ರತಿಗೆ ಅಯೋಡಿಕ್ಸ್ ಬೇಕು ಅಂತ ಬೇಡ ಅಯೋಡಿಕ್ಸ್ ಬೇಡ ಇದಾರು ಯೂಸ್ ಆಗುತ್ತೆ ಅಂತ ಅಯ್ಯಂಗಾರ್ ಪುಳಿಯೋಗರೆ ತಗೊಂಡೆ ಯೂಸ್ ಮಾತ್ರ ಪುಳಿಯೋಗರೆ ಅಂತೀವಿ ಅಯ್ಯಂಗಾರ್ ಅಂತಾರೆ ಅದು ಏನಾಯ್ತು ಈಗ ಎಸ್ ಎಚ್ ಐ ವಿ ವಿಮ್ ಎಸ್ ಎಚ್ ಐ ವಿ ಆರ್ ಆರಿಂದ ಏನ್ ತಗೊಂಡೆ ಅಯ್ಯೋ ನಂದು ಇದೇ ಜಾಸ್ತಿ ಆಗಿದೆ ಅನ್ಸುತ್ತೆ ಇಲ್ಲೇ ಹೊಡ್ತಾ ಬಿದ್ದಿದ್ದು ರವಾ ತಗೊಂಡ್ಬಿಟ್ಟೆ ಇಡ್ಲಿ ರವಾ ಇಲ್ಲೇ ಹೊಡ್ತಾ ಬಿದ್ದಿದ್ದು ಆರಿಂದ ಏನ್ ತಗೊಂಬೋದು ಗೊತ್ತಾ ಎಸ್ ಎಚ್ ಐ ವಿ ಆರ್ ಎ ಇಂದ ಆಚಿ ಚಿಕನ್ ಮಸಾಲ ಆಚಿ ಚಿಕನ್ ಅದು ದೊಡ್ಡ ತಗೊಂಡ್ಬಿಡಿ ನಾನು ಎಸ್ ಎಚ್ ಐ ವಿ ಆರ್ ಎ ಜೆ ಇಂದ ಜಾಮ್ ರೈಸ್ ಅದಕ್ಕೆ ಯಾವ್ದಕ್ಕೂ ಇದ್ ಮಾಡಿಲ್ಲ ಇದು ಮಾತ್ರ ಜಾಮ್ ಆಗುತ್ತೆ ಬಟ್ ನಾವೆಲ್ಲ ಆರ್ಗ್ಯೂ ಮಾಡಲ್ಲ ಜಾಮ್ ಓಕೆ ಶಿವರಾಜ್ ಎಸ್ ಬಿ ನಾನು ಇನ್ಸಿಲು ತಗೊಂಡಿನಿ ಗೈಸ್ ಬರೀ ಪ್ರತೀಕ್ಷಾ ತಗೊಂಡೆ ಎಸ್ ಜಿ ಬಿಟ್ಟಿರ ನಾನು ಶಿವರಾಜ್ ಎಸ್ ಬಿ ನನ್ನ ವರ್ಡಿಂಗ್ಸ್ ಜಾಸ್ತಿ ಲೆಟರ್ಸ್ ಜಾಸ್ತಿ ಎಸ್ ಇಂದ ಸಾಲ್ಟೆಡ್ ಪೀನಟ್ ತಗೊಂಡೆ ಇದು ಎಸ್ ಬಿ ಇಂದ ಬೂತ್ ಚಿಪ್ಸ್ ತಗೊಂಡೆ ಇದು ಕಮ್ಮಿ ಅಮೌಂಟ್ ಮಾಡ್ಕೊಂಡ್ ಬರೋಣ ಅಂತ ಮಾಡಿಲ್ಲ ಅವರು ಇವ್ರಿಗೆ ಏನ್ ಬೇಕೋ ಅದು ತಗೊಂಡ್ ಬಂದಿದ್ದಾರೆ ಇದಿಷ್ಟು ನಮ್ಮ ಕತೆ ಪ್ರೈಸ್ ಲಿಸ್ಟ್ ಟೋಟಲ್ ಬಿಲ್ ಬಂದು 165 ರೂಪಾಯಿ ನಿಜ ಎಸ್ ಸಾಧ್ಯನೇ ಇಲ್ಲ ಸೋತ್ ಮುರ್ಕ ಸೋರೆಕಾಯಿ 356 ರೂಪೀಸ್ಗೆ ಒಂದು ಮಕ್ಕ ಹೋಗಿ ಸುಮ್ಮನೆಲ್ಲ ಬ್ಯಾಗ್ ಹಾಕೊಂಡು ನಾನು ತಪ್ಪು ಮಾಡಿದೆ ಎಲ್ಲಿ ಗೊತ್ತಾ ರವಾ ಇಡ್ಲಿನೇ ತಪ್ಪು ಮಾಡಿರೋದು ಆ ಚೀಲದಲ್ಲೆಲ್ಲ ತುಂಬ್ಕೊಂಡು ರೂಮಿಗೆ ತಗೊಂಡೋಗಿ ತಿಂತ ಮಗ ಹೋಗು ರವಾ ಇಡ್ಲಿನೇ 135 ರೂಪೀಸ್ ಇದೆ ಪ್ರತಿದಿನ ಹಾಗೆ ಹೋಯ್ತು ಇಲ್ಲಿಗೆ ಆರು ಹುಡುಕ್ದೆ ಸಿಗ್ಲಿಲ್ಲ ಇನ್ನೇನು ರವಾ ಇಡ್ಲಿ ಆರು ಏನ್ ತಗೊಂಬೋದಿತ್ತು
ನಾನು ಇದನ್ನೇ ತಗೊಂಬೋದು ಸಾಸ್ವೆನೆ ರೈನ್ಸ್ ಅಂತ ಟೆಕ್ನಿಕ್ ಯೂಸ್ ಮಾಡ್ಬೇಕು. ಇದಷ್ಟೇ ಅಲ್ಲ ಎಷ್ಟೊಂದಿತ್ತು ಆದ್ರಿಂದ ನಾನು ಆಮೇಲೆ ತಗೊಂಡ್ಬಿಟ್ಟನ ಬಿಡು ಸಾಸ್ವೆ ಇರ್ಲಿ ನನಗೆ ಯೂಸ್ ಆಗುತ್ತೆ ಅಂತ ನಾನು ಬಂದು 188. ಎಷ್ಟು ಅಮೌಂಟ್ ಡಿಫ್ರೆನ್ಸ್ ನಮ್ಮಿಬ್ಬರಿಗೂ? 353 ಮೈನಸ್ ನಿಮ್ಗೆ ಎಷ್ಟು? 188 ಅರೌಂಡ್ 165 rupees ಡಿಫರೆನ್ಸ್. 165 rupees. 50 ಎಲ್ಲ ಏನಲ್ಲ, 30 ಎಲ್ಲ 50 ಎಲ್ಲ 80 ಎಲ್ಲ 165 rupees. ಓಕೆ, ಎಷ್ಟೋ ಚಾಲೆಂಜ್ಗಳನ್ನು ಗೆದ್ದಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಹೌದು ಬಿಡಿ, ಹೌದು. ಇದೆಲ್ಲ ಸಿಲ್ಲಿ ಅದು ಹಿಂಗೆ ಅನ್ನೋದು. ಅಂದ್ರೆ ನಮಗೆ ಮನೆ ಐಟಮ್ಗಳು ಜಾಸ್ತಿ ಅಷ್ಟು ತಲೆ ಓಡಲ್ಲ ಈಗ ಐಟಮ್ಗಳು. ಪರವಾಗಿಲ್ಲ. ಸೊ ಇದಿಷ್ಟು ನಮ್ಮ ಈ ಒಂದು ಬ್ಲಾಗ್. ಇದು ಆಕ್ಚುಲಿ ಮಾಡಿದ್ದು ನಿಮಗೋಸ್ಕರ. ಎಷ್ಟೊಂದ್ ದಿನ ಆಯ್ತು ಬರೀ ಡೈಲಿ ಬ್ಲಾಗ್ಸ್, ಲೈಫ್ ಅಪ್ಡೇಟ್ ಬರ್ತಾ ಇತ್ತು, ಟ್ರಿಪ್ಸ್ ಎಲ್ಲ ಬರ್ತಾ ಇತ್ತು. ಚೇಂಜ್ ಇರ್ಲಿ ಅಂತ ಚಾಲೆಂಜ್ ಬ್ಲಾಗ್ ಮಾಡಿದ್ವಿ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಈ ನಮ್ಮ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಬಟ್ ನಾನಂತೂ ಫುಲ್, ನನಗೆ ಸ್ಟಾರ್ಟಿಂಗ್ ಹೋಗುವಾಗ ಅಷ್ಟು ಮೂಡಿರ್ಲಿಲ್ಲ ಆಯ್ತಾ. ಬಟ್ ತಗೊಂತ ಒಳ್ಳೆ ಚೆನ್ನಾಗಿದೆ ಅನ್ಸಿದೆ. ಯಾಕೆ ಅಂದ್ರೆ ಮೈಂಡು ಈಸಿಯಾಗಿ ಡೈವರ್ಟ್ ಆಯ್ತು. ಅದು ಒಂದು. ಈ ತರ ವ್ಲಾಗ್ಸ್ ಮಾಡಿದ್ರೆ ಇನ್ನೊಂದು ನಿಮ್ಮ ವೈಫೋ ಅಥವಾ ನಿಮ್ ಲವರ್ ಯಾರಿಗಾದ್ರು ಈ ತರ ಒಂದು ಟಾಸ್ಕ್ ಕೊಟ್ಬಿಡಿ ಆಯ್ತಾ. ಒಂದ್ ಶಾಪಿಗೆ ಹೋದ್ರೆ ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ಇಷ್ಟು ಖರ್ಚು ಮಾಡಕ್ಕೆ ಬಂದಿರೋದು ನಾನು. ಒಂದ್ಸತಿ ನಂದ್ರೆ ಹೋದ್ರೆ ನಾನು ಏನೂ ತಗೊಳ್ಳೋದೇ ಇಲ್ಲ ಆಯ್ತಾ. ತಗೊಂಡ್ರೆ ಮಾತ್ರ ಜಾಸ್ತಿನೇ ಅದಾಗುತ್ತೆ. ಬಟ್ ನೋಡಿ ಸರ್ಚ್ ಮಾಡಿ ಕಮ್ಮಿ ರೇಟಿಂದ ಚೂಸ್ ಮಾಡಕ್ ಬರುತ್ತೆ ಅಂತ ನನಗೆ ಇವಾಗಲೇ ನನಗೆ ಗೊತ್ತಾಗಿತ್ತು ಗೈಸ್. ಖುಷಿ ಆಯ್ತು. ಬಟ್ ಆಕ್ಚುಲಿ ಖುಷಿಯೇ ಯಾವಾಗಲೂ ಕಮ್ಮಿ ರೇಟಿಂದ ಹಿಂಗೆ ನೋಡ್ತಾ ಇರ್ತಾನೆ, ಇದು ತಗೊಬೋದು ಅದು ತಗೊಬೋದು ಅಂತ. ಅವ್ನು ನನ್ನ ಪ್ರಕಾರ ಇವನೇ ವಿನ್ ಆಗ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆದ್ರೆ ಈ ಸತಿ ಖುಷಿ ಫ್ಲಾಪ್ ಆಯ್ತು. ಅದೊಂದು ರವೆ ಇಡ್ಲಿ ಯಾಕಂದ್ರೆ ತಿನ್ಬೇಕು ಅನ್ಸ್ತಾ ತಗೊಂಡಾಗ ನಾನು ವಿನ್ ಆದೆ ಬಿಡು ಅಂತ ನನಗೆ ಅಲ್ಲೇ ಗೊತ್ತಿಲ್ಲ. ರೇಟ್ ಬೇರೆ ನೋಡಿಲ್ಲ ರವೆ ಇಡ್ಲಿದು. ಅದೇ ರೇಟ್ ನೋಡೋ ತಗೊಂಬಂದೆ ನೀನು. ಲೀಸ್ಟ್ ಅಮೌಂಟ್ ಅಂದ್ರೆ ಅದು ಕಮ್ಮಿನೇ ಅನ್ಕೊಂಡಿದ್ದೆ, ನನಗೆ ಗೊತ್ತಿರ್ಲಿಲ್ಲ ಅದ್ರ ರೇಟು. ರವೆ ಇಡ್ಲಿ 65 ರೂಪಾಯಿ 35 45 ಅನ್ಕೊಂಡಿದ್ದೆ. ಅದನ್ನ ಇನ್ನೇನು ಎಲ್ಲ ಕಮ್ಮಿ ಇದೆ ತಗೊಂಡಿ. ಅದೊಂದು 45 ಆದ್ರೆ ಆಮೇಲೆ ಪುಳಿಯೋಗರೆ ನೋಡ್ದೆ. ಎಷ್ಟು ಪುಳಿಯೋಗರೆ ಜಾಸ್ತಿನ ಅದು ನೋಡಿಲ್ಲ ನಾನು. ಆಲ್ಮೋಸ್ಟ್ 54 ರೂಪಾಯಿ 60. ಎರಡರಲ್ಲೇ ವಿನ್ ಆಗೋಗ್ಬಿಟ್ಟಿರೋ ಪ್ರತಿ. ಹಂಗಾದ್ರೆ ಅದಕ್ಕೆ ಎಲ್ಲ ನೀಟಾಗಿ ಸಣ್ಣ ನೋಡ್ಕೊಂಡ್ ಬಂದೆ. ಬಟ್ ಟೈಮ್ ಯಾರು ಜಾಸ್ತಿ ತಗೊಂಡಿ ಶಾಪಿಂಗಿಗೆ? ಇನ್ನು 10 ನಿಮಿಷ ಅದೇ ಟೈಮ್ ಮಾಡಿದ್ರೆ ಆಗಿಲ್ಲ. ತುಂಬಾ ಜಾಸ್ತಿ ಏನು ತಗೊಂಡಿಲ್ಲ, ಏನು 10 minutes ಅಷ್ಟೇ. ಓಕೆ ಗೈಸ್, ಬೇಕಾಗಿರೋ ಐಟಮ್ಸ್ ತಂದಿದ್ದೀವಿ. ದುಡ್ಡೇನು ವೇಸ್ಟ್ ಆಗಿಲ್ಲ. ಬಟ್ ತಗೊಂಡ್ರದ್ ಮಾತ್ರ 2 ಚಾಕ್ಲೇಟ್ ಅಷ್ಟೇ. 2 ಚಾಕ್ಲೇಟ್ ಬಿಟ್ರೆ ಇನ್ನೇನು. ನಾನು ಅಲ್ಲಿ ಚಾಕ್ಲೇಟ್ಸ್ ತಗೋಣ ಅನ್ಕೊಂಡೆ, ಮತ್ತೆ ವೇಸ್ಟ್. ನಾನಂತೂ ತಿನ್ನಲ್ಲ. ಪ್ರತಿಗೆ ಅಂತಾನೆ ಅದೊಂದು ಇದು ಜಾಮು ಚಾಕ್ಲೇಟು ಪ್ರತಿಗೆ ತಗೊಂಡಿದ್ದು. ಈ ಸಾಲ್ಟೆಡ್ ಪೀನಟ್ ನನಗೆ. ಈ ಬೂತ್ ಕಾರ್ಡ್ ನನಗೆ ಎಂಥ ಡಯಟ್ ಇದ್ರು ನನಗೆ ತುಂಬ ಇಷ್ಟ ಅಷ್ಟೇ. ಪ್ರತಿ ಇದು ನನಗೆ ಅಂತ ತಗೊಂಡಿದ್ದಾಳೆ. ಇದು ಬಿಟ್ರೆ ಇನ್ನೇನು ನಾನು ತಿನ್ನಲ್ಲ ಅಷ್ಟೇ. ಇನ್ನೆಲ್ಲ ಮನೆಗೆ, ಏನು ವೇಸ್ಟ್ ಇಲ್ಲ. ಓಕೆ ಗೈಸ್, ನಮ್ಮ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್ಸ್. See you on the next vlog. Thanks for watching. Lots of love. Bye.